ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೀತಾ ಇರುವ ಚುನಾವಣೆಯ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಅಭ್ಯರ್ಥಿಗಳ ಲಿಸ್ಟ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. 7 ಸ್ಥಾನಗಳನ್ನು ನಿರಾಯಾಸವಾಗಿ ಗೆಲ್ಲುವ ಅವಕಾಶ ಇರೋದರಿಂದ ಅಭ್ಯರ್ಥಿಗಳ ಪಟ್ಟಿ ಬಹಳ ದೊಡ್ಡದಾಗಿದೆ. ಈ ಸಂಬಂಧ ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ರಹಸ್ಯ ಸ್ಥಳದಲ್ಲಿ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ. ಅಲ್ಲದೆ 32 ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ದೆಹಲಿಗೆ ತೆರಳಿದ್ದಾರೆ. ಸಚಿವ ಎನ್ಎಸ್ ಬೋಸರಾಜು, ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮತ್ತು ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಪರಿಷತ್ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪರಿಷತ್ ಎಲೆಕ್ಷನ್ ಬಗ್ಗೆ ಹಿರಿಯರ ಸಲಹೆ ಕೇಳದ ಬಗ್ಗೆ ಸಿಎಂ ಡಿಸಿಎಂ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 300ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ವರ್ಗದಲ್ಲೂ ಇದ್ದಾರೆ. ಎಲ್ಲ ವರ್ಗಕ್ಕೂ ಈಗ ಅಕಾಮಿಡೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋ 7 ಸೀಟು ಸಿಟ್ಟಿಂಗ್ ಮೆಂಬರ್ಸು ಇದ್ದಾರೆ. ಎಲ್ಲರೂ ದುಡ್ದಿರೋರೇನೆ, ಯಾರು ದುಡ್ದಿರೋರಲ್ಲ. ಕೆಲವು ಬ್ಲಾಕ್ ಮಟ್ಟದಲ್ಲಿ ಅಧಿಕಾರ ಸಿಕ್ಕಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಸಿಕ್ಕಿದೆ, ಕೆಲವು ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತೊಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ, ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು ಅವರು. ಸರ್, ನಿನ್ನೆ ಅಷ್ಟೇ ಸಿ ಎಮ್ ಮತ್ತು ಡಿ ಸಿ ಎಮ್ ಮಾತಾಡ್ತಾ ಇದ್ರು ಸರ್. ಕಾಂಗ್ರೆಸ್ನಲ್ಲಿ ಕೆಲವು ಕಾರ್ಯಕರ್ತರು ಏನಿದ್ದಾರೆ, ಪಕ್ಷಕ್ಕಾಗಿ ದುಡ್ದಿರೋ ಕಾರ್ಯಕರ್ತರಿಗೆ ಅವ್ರಿಗೆ ಹೆಚ್ಚು ಗೌರವ ಕೊಡಬೇಕು, ಅವ್ರ ಜೊತೆ ಸಮಯ ಕಳಿಬೇಕು, ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಅಂತ. ಯಾಕೆ ಸರ್ ಒಬ್ಬರು ಕಾರ್ಯಕರ್ತರಿಗೂ ಇವರು ಟಿಕೆಟ್ ಕೊಡಲ್ಲ? ಅಟ್ಲೀಸ್ಟ್ MLC ಎಲೆಕ್ಷನ್ಗಾದರೂ ಸಮ್ ಡಿಫ್ರೆನ್ಸಸ್ ಮಾಡ್ಬೋದಲ್ವಾ ಸರ್? ಅದೇ, ಈಗ ಒಂದು ಸ್ವಲ್ಪ ಲೆಕ್ಕಾಚಾರ ಹಾಕ್ಬಿಡೋಣ. ಆಮೇಲೆ ಕಾರ್ಯಕರ್ತರಿಗೆ ಏನೇನು ಯಾವ್ದ್ಯಾವುದು ಹೆಂಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ಬಿಡೋಣ. ನಿಜ, ನೀವು ಹೇಳ್ದಂಗೆ ಕಾರ್ಯಕರ್ತರಿಗೆ ಅವಕಾಶಗಳನ್ನು ಮಾಡಿಕೊಡಬೇಕು. ಪಕ್ಷಕ್ಕಾಗಿ ಬ್ಯಾನರ್ ಕಟ್ತಾರೆ, ಬಂಟಿಂಗ್ಸ್ ಕಟ್ತಾರೆ, ಹೋರಾಟ ಮಾಡ್ತಾರೆ, ರಕ್ತ ಸುರಿಸ್ತಾರೆ, ಬೆವರು ಸುರಿಸ್ತಾರೆ, ಬೇರೆ ಬೇರೆ ಪಕ್ಷದವ್ರ ಜೊತೆಗೆ ಜಗಳ ಕಾಯ್ತಾರೆ ಪಾಪ. ಆಮೇಲೆ ಕಾರ್ಯಕರ್ತರು ಅಂತಂದರೆ ಯಾರು? ನಿಮಗೆ ಭಾಳ ಜನ ನಮ್ಮ ಪ್ಯಾನಲ್ಗೆ, ಇದೇ ಪ್ಯಾನಲಲ್ಲಿ ಬರುವಂಥ ಅನೇಕ ಜನ ನಮ್ಮ ಕಾಂಗ್ರೆಸ್ಸಿನ, BJPಯ, JDSನ ಅನೇಕ ಜನ ವಕ್ತಾರರು ಯಾರ್ಯಾರೋ ಕೊಟ್ಟಿರೋ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಪಾಪ ಭಾಳ ಕಷ್ಟಪಟ್ಟು ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಾರೆ ಸುಮಾರು ಜನ. ಅಂಥವರೆಲ್ಲ ನಿಜವಾಗಿಯೂ ಕೂಡ ಹೋರಾಟಗಾರರೇ. ನಿಜ ಹೇಳ್ತೀನಿ ಕೇಳಿ, ತಲೆಮರೆಯಲ್ಲಿರೋರು ಸುಮಾರು ಜನ, ದುಡ್ಡು ಗಿಡ್ಡು ಇಟ್ಕೊಂಡಿರೋರು, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರೋರು ಬೇರೆ ಬೇರೆ ಜನ ಇರ್ತಾರೆ. ಆಯಿತಾ? ನಮ್ಮ ಸ್ಟುಡಿಯೋಗೆ ಪ್ಯಾನಲಿಸ್ಟ್ಗಳಾಗಿ ಬರ್ತಾರಲ್ರಿ, ಭಾಳ ಜನ ಇರ್ತಾರಲ್ರಿ. ಯಾರೋ ಯಾವುದೋ ಒಬ್ಬ ಸಚಿವ ಕೊಡಬಾರ ಸ್ಟೇಟ್ಮೆಂಟ್ನ ಯಾವುದೋ ಮೂಲೆಯಲ್ಲಿ ಕೊಟ್ಬಿಟ್ಟು ಅದು ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಟ್ಟಿರ್ತದೆ ರಾಜ್ಯದಲ್ಲಿ. ಅವರಿಗೆ ಅದನ್ನು ಯಾವ ಹಂತಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. ಬಟ್ ಪಕ್ಷದ ನಿಲುವು ಅಂತಿರುತ್ತಲ್ಲ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾಗ ಪಕ್ಷದ್ದು ಇಮೇಜು, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಪಾಪ ವಕ್ತಾರರೆಲ್ಲ ಬರ್ತಾರಲ್ಲ, ಅವ್ರಿಗೂ ಕೂಡ ಹಲವು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಕಲ್ಪಿಸ್ಕೊಟ್ಟಿದ್ದಾರೆ ಕೆಲವರಿಗೆ, ಕೊಟ್ಟೇ ಇಲ್ಲ ಅಂತಲ್ಲ, ಹಲವರಿಗೆ ಕಲ್ಪಿಸ್ಕೊಟ್ಟಿದ್ದಾರೆ, ಕೆಲವರು ಕಲ್ಪಿಸ್ಕೊಡ್ಲಿ ಅನ್ನೋದು ನನ್ನ ಭಾವನೆ. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ದಿ ಮ್ಯಾಥಮೆಟಿಕ್ಸ್, ಒಂಚೂರು ಮ್ಯಾಥಮೆಟಿಕ್ಸ್ ಮಾತಾಡೋಣ ನಾವು. 224 ವಿಧಾನಸಭೆಯಲ್ಲಿ ಟೋಟಲ್ ನಂಬರ್ಸಾ? ಒಬ್ಬರು ನಾಮಿನೇಟೆಡ್, ಅವ್ರನ್ನ ಬಿಟ್ಬಿಡೋಣ, 225 ಬಿಟ್ಬಿಡೋಣ, -1 224. ಓಕೆ, ಅದರಲ್ಲಿ ಕಾಂಗ್ರೆಸ್ ನಂಬರ್ಸ್ ಎಷ್ಟು? 136. ಓಕೆ, BJP ನಂಬರ್ ಎಷ್ಟು? 66. ಓಕೆ, JDS ನಂಬರ್ ಎಷ್ಟು? 19. ಲೆಕ್ಕಾಚಾರ ಹಾಕ್ಬಿಡೋಣ. ಸೊ ಒಬ್ಬ MLC ಆಗಬೇಕು ಅಂದರೆ ಬೇಕಾಗಿರುವ ನಂಬರ್ ಎಷ್ಟು? 19.6. ಯಾಕೆ 19.6 ಬೇಕು? 11 ವಿಧಾನ ಪರಿಷತ್ತಿನ ಸ್ಥಾನಗಳು ಖಾಲಿ, 11. ಗೊತ್ತಾಯ್ತಾ? 19.6ನ ನಾವು 20 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಹಾಗಾಗಿ ಸಹಜವಾಗಿ ಭಾಳ ಅನಾಯಾಸವಾಗಿ 7 ಸ್ಥಾನಗಳನ್ನು ಇವ್ರು ಗೆದ್ದುಬಿಡ್ತಾರೆ. ಓಕೆ, ಇನ್ನೂ ಒಂದಿಷ್ಟು ಕಷ್ಟಪಟ್ಟರೆ ಅದೇನೋ ಮಾಡ್ಕೊಂಡ್ರೆ ಏನೋ ಆ ಕಡೆ ಈ ಕಡೆ ಆಗ್ಬೋದು. ಬಟ್ 7 ಸ್ಥಾನಗಳಂತೂ ಇವರಿಗೆ ಪಕ್ಕ. ನಿಕ್ಕಿ 7 ಸ್ಥಾನಗಳು ಪಕ್ಕ.
ಓಕೆ. ಆದರೆ ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ನಿಮ್ಗೆ 66 ಜನ ಇದ್ದಾರೆ, 19.6 ಅಥವಾ 20 ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿ ನಿಮಗೆ 3 ಸ್ಥಾನಗಳನ್ನು ಗೆದ್ದುಬಿಡ್ತಾರೆ, ಅಂದರೆ 60 ಆಗೋಯ್ತಲ್ಲಿ. ಓಕೆ, 59, 60 ಆಗೋಯ್ತು. ಓಕೆ, ಅಂದರೆ ಟೋಟಲ್ 7 + 3 ಎಷ್ಟಾಯ್ತು ನಿಮಗೆ? 10 ಆಯಿತು. ಇನ್ನು 1 ಸ್ಥಾನ ಬಾಕಿ ಉಳ್ಕೊಳ್ಳುತ್ತೆ. ಜೆ ಡಿ ಎಸ್ ಹತ್ರ ಎಷ್ಟು ಸ್ಥಾನ ಇದೆ? 19 ಸ್ಥಾನ. 19 ಸ್ಥಾನ ಗೆದ್ದು ಬಿಡ್ತಾರಾ? ಅವ್ರಿಗೆ 0.6 ಬೇಕು. 0.6 ಅನ್ನೋದು ಒಬ್ಬ ಮನುಷ್ಯ ಆಗ್ತಾನಾ? ಮನುಷ್ಯನೇ ಆಗ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಆ 6, 7, 8, 9 ಇಳ್ಕೊಂಡಿರ್ತದಲ್ಲ ಬಿ ಜೆ ಪಿಯಲ್ಲಿ, ಅದರಲ್ಲಿ ಒಬ್ಬರು ಜೆ ಡಿ ಎಸ್ಗೆ ಒಂದು ಓಟ್ ಹಾಕ್ತಾರೆ. ಅವಾಗ ಎಷ್ಟಾಯಿತು? 20 ಆಯಿತು. ಸೊ ಸದ್ಯದ ಲೆಕ್ಕಾಚಾರ ಇಷ್ಟು, ಗೊತ್ತಾಯ್ತಾ? 11 ಸ್ಥಾನಗಳಲ್ಲಿ ಲೆಕ್ಕಾಚಾರ ಇಷ್ಟು. ಸೆಕೆಂಡ್ ಫ್ಯಾಕ್ಟ್ರು, ಯತೀಂದ್ರ ಅವ್ರಿಗೆ ಕೊಡಲೇಬೇಕು ಅವಕಾಶ. ಯಾಕೆ ಅಂದರೆ ಯತೀಂದ್ರ ಅವರು ತಂದೆಗೋಸ್ಕರ ವರುಣಾ ಕ್ಷೇತ್ರವನ್ನು ಬಿಟ್ಕೊಟ್ರು. ಅವ್ರ ಮನೆಯಲ್ಲಿ ಒಂದು ಪ್ಯಾಕ್ಟ್ ಆಗುತ್ತೆ. ಅವ್ರ ಮನೆಯಲ್ಲಿ ಒಂದು ಪ್ಯಾಕ್ಟ್. ಏನೋ ಪ್ಯಾಕ್ಟ್ ಅಂದರೆ ಏನೋ ಒಂದು ಒಪ್ಪಂದ. ಏನೋ ಒಪ್ಪಂದ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ವರುಣಾ ಕ್ಷೇತ್ರವನ್ನು ನನ್ನ ಮಗನಿಂದ ಕಿತ್ಕೊಳ್ತಾ ಇದ್ದೀರಿ. ಐದರ್ ನನ್ನ ಮಗನನ್ನು ಮೈಸೂರು ಕೊಡಗಿನಲ್ಲಿ MP ಮಾಡಿ, ಇಲ್ಲಾಂದರೆ MLC ಮಾಡಿ. MP ಮಾಡೋದು ಭಾಳ ಕಷ್ಟ, ಯಾಕೆಂದರೆ ಪೈಪೋಟಿ ಜಾಸ್ತಿ, ಸಮಸ್ಯೆ ಆಗಿಬಿಟ್ರೆ ಹೊಡೆತಾ. MLC ಮಾಡೋದು ಭಾಳ ಈಸಿ, ಅದು ಸಿಕ್ಕಾಪಟ್ಟೆ ಮೆಜಾರಿಟಿ ಇರುವಾಗ. ಓಕೆ, ಯಾಕೆಂದರೆ ಕೋಲಾರದಲ್ಲಿ ನಿಂತ್ಕೋಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವ್ರಿಗಿತ್ತು. ಕೋಲಾರದಲ್ಲಿ ಆಗಲಿಲ್ಲ ಅವ್ರಿಗೆ ಅವಕಾಶ. ಹಾಗಾಗಿ ವರುಣಾ ಒನ್ ಆಫ್ ದಿ ಸೇಫೆಸ್ಟ್ ಕ್ಷೇತ್ರ ಅಂತ ಅವ್ರಿಗೆ ಗೊತ್ತಾಯಿತು. ಯಾಕಂದರೆ ಅದಕ್ಕಿಂತ ಮುಂಚೆ ಚಾಮುಂಡೇಶ್ವರಿ ಮತ್ತು ಬಾದಾಮಿಯಲ್ಲಿ ನಿಂತು ಚಾಮುಂಡೇಶ್ವರಿಯಲ್ಲೇ ಸೋಲು ಕಂಡಿದ್ರು. ಯತೀಂದ್ರ ಅವರಿಗೆ ಫಿಕ್ಸ್, ಗೋವಿಂದರಾಜು ಅವರಿಗೆ ಫಿಕ್ಸ್. ಯಾಕೆಂದರೆ ಅವ್ರು ಭಾಳ ಆಪ್ತರು, ಜೊತೆಯಲ್ಲೇ ಇರ್ತಾರೆ, ಆರಾಮಾಗಿರ್ತಾರೆ. ಬೋಸರಾಜು ಮಿನಿಸ್ಟರ್ ಆಗಿದ್ದಾರೆ, ಫಿಕ್ಸ್. ಇನ್ನು ಮಿಕ್ಕ 4 ಸ್ಥಾನಗಳಲ್ಲಿ ಪೈಪೋಟಿ, ಹೊಡೆದಾಟ, ಬಡದಾಟ, ಬಣಜಗಳ ಇದೆಲ್ಲವೂ ಕೂಡ ಆಗುತ್ತೆ. ಇದರ ಜೊತೆಗೆ ಯತೀಂದ್ರ ಅವ್ರನ್ನ MLC ಮಾಡಿದ್ರೆ ಎಷ್ಟು ವರ್ಷ ಒಬ್ಬ MLCಗೆ ಅವಕಾಶ? 6 ವರ್ಷ. ಓಕೆ, 6 years, ನಾಟ್ 5 years. 6 ವರ್ಷ. 6 ವರ್ಷ MLC ಆಗಬಹುದಾದ ಯತೀಂದ್ರ ಇನ್ನು 3.5 ವರ್ಷ ಇದೆ ಈ ಸರ್ಕಾರದ ಅವಧಿ ಮುಗಿಯೋದಕ್ಕೆ ಅಂದ್ಕೊಳ್ಳಿ. ಇನ್ನು 3.5 ವರ್ಷ ಆದಮೇಲೆ ಬಿಟ್ಕೊಟ್ಬಿಟ್ಟು ಮತ್ತೆ ವರುಣಾದಿಂದ ಸ್ಪರ್ಧೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ ನೀವು? 2.5 ವರ್ಷನ ಕಳ್ಕೊಂಬಿಟ್ಟು MLC ಸ್ಥಾನನ? ಐ ಡೋಂಟ್ ಥಿಂಕ್ ಸೊ. ನನಗಾಗ ಅನ್ಸಲ್ಲಪ್ಪ, ಯಾರು ಬಿಟ್ಕೊಡಲ್ಲ ಹಂಗೆಲ್ಲ. ಹಾಗಂದ್ರೆ ಏನಿದ್ರ ಅರ್ಥ? ಸಿದ್ದರಾಮಯ್ಯನವರೇ ಇನ್ನು 1 ವರ್ಷನೋ 2 ವರ್ಷ ಆದಮೇಲೆ CM ಆಗಿ ಕಂಟಿನ್ಯೂ ಆಗಿಬಿಡ್ತೀನಿ ಅನ್ನುವ ಸಂದೇಶನ ಇದು? ಅಥವಾ ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿ ಆಯ್ತು. ಅವ್ರು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿರ್ಬೋದು ರೀ, ಬಟ್ ರಾಜಕೀಯದಲ್ಲಿ ಲಾಸ್ಟ್ ಎಲೆಕ್ಷನ್ ಅಂತ ಕಳೆದ ಸಲನೂ ಹೇಳಿದ್ರು ಕಣ್ರಿ. ಎಷ್ಟು ವರ್ಷ ನಿಂತ್ಕೊಳ್ತಾರೆ ಸರ್? ಸುಮಾರು ಅವ್ರಿಷ್ಟ ರೀ, ಪ್ರಜಾಪ್ರಭುತ್ವ. ಇಟ್ಸ್ ಡೆಮಾಕ್ರೆಟಿಕ್ ರೈಟ್ ರೀ. ಕೇರಳದಲ್ಲಿ 89 ವರ್ಷದವ್ರು ನಿಂತಿದ್ರು, 91 years ಅವ್ರು ನಿಂತಿದ್ರು ಕೇರಳದಲ್ಲಿ. ಅದು ಅವ್ರವ್ರ ಇಷ್ಟ ರೀ, ನಾವು ಅದನ್ನು ಪ್ರಶ್ನೆ ಮಾಡೋದು ಬೇಡ. ಅದು ಅವ್ರವ್ರ ಇಷ್ಟ. ಆಮೇಲೆ ಅವ್ರಿಗಿರುವ ಅಭಿಮಾನಿ ವರ್ಗ ಭಾಳ ದೊಡ್ಡ ಹ್ಯೂಜ್ ಲೆವೆಲ್. ಈಸ್ ಅ ಗುಡ್ ಚೀಫ್ ಮಿನಿಸ್ಟರ್ ಆಸ್ ವೆಲ್. It's not about just being good or bad. He is one of the iconic Ahinda leaders. ಗೊತ್ತಾಯ್ತೇನ್ರಿ? ಸೊ ಹಾಗಾಗಿ ಇಲ್ಲಿ ನಾವು MLC ಚುನಾವಣೆಯಲ್ಲಿ ತುಂಬ ನೋಡಬೇಕು, ಭಾಳ ನೋಡಬೇಕು, ತುಂಬ ಗಮನಿಸಬೇಕು. ಹಲವು ರಾಜಕೀಯ ಪಟ್ಟುಗಳನ್ನು ಗಮನಿಸಬೇಕು. ನನಗೇನು ಅನ್ಸಲ್ಲಪ್ಪ 3.5 ವರ್ಷ MLC ಆಗ್ಬಿಟ್ಟೈತಿ ಅಂದರೆ ಬಿಟ್ಕೊಟ್ಬಿಡ್ತಾರೆ ಅಂತ. ರಾಜೀನಾಮೆ ಕೊಟ್ಬಿಟ್ಟು MLC ಸ್ಥಾನಕ್ಕೆ ನಾನು ವರುಣಾದಿಂದ ನಿಂತ್ಕೊಂಡ್ಬಿಡ್ತೀನಿ ಅಂತಾರೆ ಅಂತ ನನಗೇನು ಅನ್ಸಲ್ಲಪ್ಪ. ಅಥವಾ ವರುಣಾಗೆ ಇನ್ನು 3.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಅವರ ಹೋಮ್ ಟರ್ಫ್ ಅದು, ಅವ್ರ ಹೋಮ್ ಟರ್ಫಲ್ಲಿ ಅವ್ರ ಕುಟುಂಬದವ್ರನ್ನ ಬಿಟ್ಬಿಟ್ಟು ಬೇರೆ ಯಾರನ್ನೋ ತಂದು ನಿಲ್ಲಿಸ್ಬಿಡ್ತಾರೆ ಅಂತ ನನಗೇನು ಅನ್ಸಲ್ಲಪ್ಪ. ಸದ್ಯಕ್ಕೆ ಅನ್ಸಲ್ಲ. 3.5 ವರ್ಷ ಆದಮೇಲೆ ನೀವು ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.